ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗಲ್ಲಿ ನೆಕ್ಸ್ಟ್ ಮುಂದಿನ 30 ದಿನಗಳಲ್ಲಿ ನಿಮ್ಮ ಲವ್ ಲೈಫಲ್ಲಿ ಏನೆಲ್ಲ ಬದಲಾವಣೆ ಬರ್ತಾ ಇದೆ ಅನ್ನೋದನ್ನು ಟ್ಯಾರೋ ರೀಡಿಂಗ್ ಹಾಗೆಯೇ ಕ್ಯಾಂಡಲ್ ರೀಡಿಂಗಿನ ತಿಳ್ಕೊಳ್ಳೋಣ. ನಿಮ್ಮ ಎನರ್ಜಿ ಏನಿದೆ, ನಿಮ್ಮ ಪರ್ಸನ್ ಎನರ್ಜಿ ಏನಿದೆ, ಏನು ಎನರ್ಜಿ ಶಿಫ್ಟಿಂಗ್ ಆಗ್ತಾ ಇದೆ, ಪ್ರತಿಯೊಂದನ್ನು ಕೂಡ ತಿಳ್ಕೊಳ್ಳೋಣ. ಓಕೆ, ಸೊ ಅದಕ್ಕೂ ಮುಂಚೆನೇ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಇಲ್ಲಿ ಬರುವಂತಹ ಎನರ್ಜಿ, ಪ್ರತಿಯೊಂದು ಎನರ್ಜಿನೂ ನಿಮಗೆ ಅಂತಲೇ ಇರಲ್ಲ ಅಲ್ವಾ. ಸೊ ತುಂಬ ಬ್ಯೂಟಿಫುಲ್ ಆಗಿರುವಂಥ ಸೋಲ್ಸ್ ಈ ಒಂದು ರೀಡಿಂಗ್ನ ನೋಡ್ತಾ ಇರ್ತಾರೆ. ಸೊ ಹಾಗಾಗಿ ಇಲ್ಲಿ ನಿಮಗೆ ಯಾವುದು ರೆಸೊನೇಟ್ ಆಯಿತು ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಅದರ್ವೈಸ್ ನಿಮ್ಮದಲ್ಲದಂತಹ ವಿಷಯಗಳು ಬರ್ತಾ ಇದೆ ಅಂತ ಹೇಳಿದ್ರೆ ಜಸ್ಟ್ ಅದನ್ನು ಲೆಟ್ ಗೋ ಮಾಡಿ, ಓಕೆನಾ. ಹಾಗೆಯೇ ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಲಿಕ್ಕೆ ಪ್ರತಿಯೊಬ್ಬರು ಕೂಡ ಸಮಥಿಂಗ್ ಈಸ್ ಕಮ್ಮಿಂಗ್ ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ನ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಹಾಗೆಯೇ ಪರ್ಸ್ನಲ್ ರೀಡಿಂಗ್ನ ತಗೊಳ್ಳೋರು ವಾಟ್ಸಪ್ ಮಾಡಿಬಿಟ್ಟು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು, ಓಕೆನಾ. ಸೊ ನಿಮ್ಮೆಲ್ಲರ ಪ್ರೀತಿಗೆ, ನಿಮ್ಮೆಲ್ಲರ ಸಪೋರ್ಟಿಗೆ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್. ಐ ಆಮ್ ರಿಯಲಿ ಗ್ರೇಟ್ ಆ್ಯಂಡ್ ಕ್ರೇಜಿ ಅಬೌಟ್ ನನ್ನ ವ್ಯೂವರ್ಸ್, ನನ್ನ ಸಬ್ಸ್ಕ್ರೈಬರ್ಸ್, ನನ್ನ ಕ್ಲೈಂಟ್ಸ್ ಆಲ್ಸೋ. ಓಕೆ, ಸೊ ಥ್ಯಾಂಕ್ ಯು. ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಈಗ ಕಣ್ಣು ಮುಚ್ಚಿ ನಿಮ್ಮ ಪರ್ಸನ್ ಫೇಸ್ನ ನೆನಪು ಮಾಡ್ಕೊಳ್ಳಿ, ಅಥವಾ ನಿಮ್ಮ ಫ್ರೆಂಡ್ ಆಗಿರಬಹುದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರಬಹುದು, ವೈಫ್, ಹಸ್ಬೆಂಡ್, ಅಕ್ಕ, ತಮ್ಮ, ತಂಗಿ, ಯಾರಿದ್ದಾರೆ, ಯಾರ ಬಗ್ಗೆ ರೀಡಿಂಗ್ನ ನೋಡ್ತೀರೋ ಅವರ ಫೇಸ್ನ ಕಣ್ಣು ಮುಚ್ಚಿ ನೆನಪು ಮಾಡ್ಕೊಳ್ಳಿ. ಈ ಕ್ಯಾಂಡಲ್ ಫ್ಲೇಮ್ ನೋಡ್ತಾ ಅವ್ರ ಹೆಸರನ್ನು 3 ಬಾರಿಯಾಗಿ ಮನಸ್ಸಲ್ಲೇ ಹೇಳ್ಕೊಳ್ಳಿ. ಮುಂದಿನ 30 ದಿನದ ಎನರ್ಜಿನ ಇಲ್ಲಿ ಕನೆಕ್ಟ್ ಮಾಡೋಣ. ಓಕೆ, ಆದಿಪರಾಶಕ್ತಿ ಜಗನ್ಮಾತೆ. ಓಕೆ, ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಹಾಗೆ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಇಲ್ಲಿ ಬರ್ತಿರೋವಂಥ ಸ್ಟ್ರಾಂಗ್ ಮೆಸೇಜ್ ಬಂದು, ಈ ಕ್ಯಾಂಡಲಲ್ಲಿ ಆ ಮೇಣ ಹೇಗೆ ಕರಗ್ತಾ ಇದೆ ಅಲ್ವಾ, ಅದೇ ರೀತಿಯಾಗಿ ನಿಮ್ಮ ಲೈಫಲ್ಲಿರುವಂತಹ ಸಮಸ್ಯೆಗಳು, ಕಷ್ಟಗಳು, ಗೊಂದಲಗಳು, ಭಯ, ಆತಂಕ, ಟೆನ್ಷನ್, ಸ್ಟ್ರೆಸ್ ಇದೆಲ್ಲದೂ ಕೂಡ ಇದೇ ರೀತಿಯಾಗಿ ಕರಗಿ ಮುಂದೆ ಲೈಫ್ ಕ್ಲಿಯರ್ ಆಗುವಂಥ ಹಂತ ಮುಂದಿನ 30 ದಿನದಲ್ಲಿ ನೀವು ನೋಡ್ತೀರಾ. ಓಕೆ, ಸೊ ನಿಮ್ಮ ಎಲ್ಲ ಕಷ್ಟಗಳು ಮಂಜಿನಂತೆ ಕರಗುವಂತಹ ದಿನ ಹತ್ತಿರದಲ್ಲಿದೆ. ಆ ಹಂತಕ್ಕೆ ಬಂದಿದ್ದೀರ ನೀವು, ನಿಮ್ಮ ಕಷ್ಟನೂ ಕೂಡ ಆ ಹಂತಕ್ಕೆ ಬಂದಿದೆ. ಸೊ ಸಾಕಷ್ಟು ನೋವು ತಿನ್ನಿದ್ದೀರ ಇಲ್ಲಿ ಲೈಫಲ್ಲಿ, ಬರೀ ಪ್ರೀತಿ ಅಂತಲೇ ಅಲ್ಲ, ಓವರ್ ಆಲ್ ನಿಮ್ಮ ಲೈಫಲ್ಲೇ ತುಂಬ ಕಷ್ಟನ, ತುಂಬ ನೋವನ್ನ ನೀವು ಅನುಭವಿಸಿದ್ದೀರಾ. ಈ ಕಡೆ ಹೇಳ್ಕೊಳ್ಲಿಕ್ಕೂ ಅಲ್ಲ, ಲೈಫಲ್ಲಿ ನೀವಾಗೆ ಸ್ವತಃ ಅನುಭವಿಸ್ಲಿಕ್ಕೂ ಅಲ್ಲ. ಇಲ್ಲಿ ತುಂಬ ಜನ ಸಿಂಗಲ್ ಪೇರೆಂಟ್ಸ್ ಕೂಡ ಇರಬಹುದು. ಇಲ್ಲಿ ಎನರ್ಜಿ ನೋಡಿದಾಗ ನಿಮಗೆ ವೈಫ್ ಇಲ್ಲ ಅಥವಾ ಹಸ್ಬೆಂಡ್ ಇಲ್ಲ, ಓಕೆನಾ. ಸೊ ಸಿಂಗಲ್ ಪೇರೆಂಟ್ಸ್, ಮಗು ಇದೆ, ಆ ಜವಾಬ್ದಾರಿನ ನಿಮ್ಮ ಮೇಲಿದೆ, ಆ ಜವಾಬ್ದಾರಿಯನ್ನು ನೀವು ಹೊತ್ಕೊಂಡಿದ್ದೀರಾ. ಅದನ್ನು ಕೂಡ ನೀವಿಲ್ಲಿ ನೋಡಬೇಕಾಗತ್ತೆ. ಈಗ ರೀಸೆಂಟಾಗಿ ಈ ಒಂದು ಎನರ್ಜಿ ನೋಡಿದಾಗ ಇಲ್ಲಿ ನೀವು ಇವಾಗ 6 ಮಂತ್ ಪ್ರೆಗ್ನೆಂಟ್ ಇರಬಹುದು, ಅಥವಾ 4 ಮಂತ್ ಪ್ರೆಗ್ನೆಂಟ್ ಇರ್ಬೋದು, 8 ಮಂತ್ ಪ್ರೆಗ್ನೆಂಟ್ ಕೂಡ ಇರಬಹುದು. ಸೊ ಎಲ್ಲೊಂದು ಕಡೆ ನಿಮಗೆ ಜೀವನ ಅನ್ನೋದು ತುಂಬ ಕಷ್ಟ ಆಗ್ತಾ ಇದೆ. ಓಕೆ, ಜೀವನ ತುಂಬ ಕಷ್ಟ ಆಗ್ತಾ ಇದೆ ನಿಮಗಿಲ್ಲಿ. ಬಟ್ ಆದರೂ ಕೂಡ ಒಂದು ಲೈಫಲ್ಲಿ ಹಠ ಇದೆ, ಮಾಡಬೇಕು, ಏನಾದರೂ ಮಾಡಲೇಬೇಕು ಅನ್ನುವಂಥದ್ದು. ಓಕೆ, ನೋಡೋಣ ಏನು ಎನರ್ಜಿ ಬರ್ತಿದೆ ಅಂಥೇಳಿ. ನೋಡ್ಬೋದು, ಒಂದು ಹಾರ್ಟ್ ಶೇಪು ಆಗ್ಲಿಕ್ಕೆ ಹೋಗಿ ಅಲ್ಲಿಗೆ ಸ್ಟಾಪ್ ಆಯ್ತದು, ಬೇರೆ ಇನ್ನೇನಕ್ಕೂ ಟರ್ನ್ ಆಗ್ತಾ ಇರುವಂಥದ್ದು. ಓಕೆ, ಸೊ ಇಲ್ಲಿ ಬರ್ತಿರೋವಂಥ ಒಂದು ಎನರ್ಜಿ ಬಂದು ಕೆಲವೊಂದಷ್ಟು ವಿಷಯಗಳು ನಿಮಗೆ ಕ್ಲಿಯರ್ ಆಗ್ತಾ ಇದೆ ಅನ್ನೋವಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ನೋಡ್ಬೋದು, ಹಾರ್ಟ್ ಆಗ್ತಾ ಇದೆ ಅಲ್ಲಿಗೆ, ಮತ್ತೆಲ್ಲೋ ಏನೋ ಬೇರೆ ಎನರ್ಜಿಗೆ ಶಿಫ್ಟ್ ಆಗ್ತಿದೆ. ಹಾರ್ಟ್ ಬರ್ತಾ ಇದೆ, ಪ್ರೀತಿ ಬರ್ತಾ ಇದೆ, ಮತ್ತು ಅದೇನೋ ಇನ್ನೊಂದೇನೋ ಈ ವಿಷಯಕ್ಕೆ ಶಿಫ್ಟ್ ಆಗ್ತಾ ಇದೆ.
ನೋಡಬಹುದು. ಅವಾಗಿಂದ ಇದೇ ರೀತಿಯಾಗಿ ಎನರ್ಜಿಲಿ ಬರ್ತಾ ಇದೆ. ಓಕೆನಾ? ಸೊ ಇಲ್ಲಿ ಯಾವುದೋ ಒಂದು ವಿಷಯನ ನೀವಿಲ್ಲಿ ಕ್ಲಿಯರ್ ಮಾಡ್ಕೊಳ್ತೀರಾ, ಕ್ಲಿಯರ್ ಆಗ್ತಾ ಇದೆ ಮುಂದಿನ 30 ದಿನದಲ್ಲಿ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ನಿಮ್ಮ ಪ್ರೀತಿಯಲ್ಲಿ ನಿಮ್ಮ ವ್ಯಕ್ತಿಗೆ, ಈ ಒಂದು ಪರ್ಸನಿಗೆ ತುಂಬ ನೀವು ಕೊಟ್ಟಿದ್ದೀರಾ ನಿಮ್ಮ ಲೈಫಲ್ಲಿ. ನಿಮ್ಮ ಲೈಫಲ್ಲಿ ಯಾರಿಗೂ ಹೆಲ್ಪ್ ಮಾಡಿಲ್ಲ, ಅಷ್ಟು ಹೆಲ್ಪ್ನ ಈ ವ್ಯಕ್ತಿಗೋಸ್ಕರ ನೀವು ಮಾಡಿದ್ದೀರಾ, ಈ ವ್ಯಕ್ತಿಗೆ ಮಾಡಿದ್ದೀರಾ. ಆ್ಯಂಡ್ ಅಷ್ಟು ಬ್ಯಾಕ್ ಬೋನ್ ಆಗಿ ಅವರಿಗೆ ಆ ಕಷ್ಟದ ಅರಿವು ಕೂಡ ಅವ್ರಿಗೆ ಆಗಬಾರ್ದು, ಅಷ್ಟರ ಮಟ್ಟಿಗೆ ನೀವು ಅವ್ರ ಜೊತೆಯಾಗಿ ನಿಂತಿದ್ದೀರಾ ಅಂತ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಎನಿಥಿಂಗ್, ಫೈನಾನ್ಷಿಯಲಿ ಆಗಿರ್ಬೋದು, ಮಾತಿನಲ್ಲಾಗಿರ್ಬೋದು, ಅಥವಾ ಅವ್ರ ಜೊತೆಯಾಗಿ ನಿಂತು ಅವ್ರ ಕಷ್ಟಗಳಿಗೆ ನೀವಾಗಿರಬಹುದು. ಎನಿಥಿಂಗ್ ಇಲ್ಲಿ ಎನರ್ಜಿ ಬರ್ತಾ ಇದೆ. ಓಕೆ, ಸೊ ನೋಡೋಣ ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇದ್ದೀರಾ. ಹೆಚ್ ಲೆಟರ್ನವರ ಪ್ರೆಸೆನ್ಸ್ ಇದೆ, ಐ ಲೆಟರ್ನವರ ಪ್ರೆಸೆನ್ಸ್ ಇದೆ, ಹೆಚ್ ಐ. ಓಕೆ, ಜೆ ಲೆಟರ್, ಕೆ ಲೆಟರ್, ಯು ಲೆಟರ್, ವಿ ವೈ ಜೆ, ಕೆ ಸಿ. ಒನ್ ಸೈಡ್ ಲವ್ ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ, ಎ ಲೆಟರ್, ಡಿ. ಓಕೆ, ಎನ್, ಎಸ್, ಟಿ, ಜೆ, ಜಿ, ಐ, ಸಿ, ಪಿ. ಓಕೆ, ಈ ಲೆಟರ್ನವರ ಪ್ರೆಸೆನ್ಸ್ ಇದೆ ಇಲ್ಲಿ. ಚೆಕ್ ಮಾಡೋಣ, ಕ್ಯಾಂಡಲಿಂದ ಆಯ್ತಲ್ವಾ. ನೆಕ್ಸ್ಟು ಟ್ಯಾರೋಲಿ ಏನು ಬರುತ್ತೆ ಎನರ್ಜೀಸ್ ಚೆಕ್ ಮಾಡೋಣ. ಇದನ್ನು ಸೈಡಲ್ಲಿ ಇಲ್ಲೇ ಇಟ್ಕೊಳ್ಳೋಣ. ಓಕೆ, ಕಾಣಿಸ್ತಿದೆಯಾ? ಎಸ್. ಜಸ್ಟಿಸ್ ಕಾರ್ಡ್ ಮೊದಲನೇದಾಗಿ ಬರ್ತಿದೆ. ಫೋರ್ ಆಫ್ ಕಪ್ಸ್ ಬರ್ತಿದೆ, ನೈನ್ ಆಫ್ ಪೆಂಟಿಕಲ್, ಪೇಜ್ ಆಫ್ ಕಪ್ಸ್, ಕಿಂಗ್ ಆಫ್ ವ್ಯಾಂಡ್ಸ್, ಕಿಂಗ್ ಆಫ್ ಪೆಂಟಿಕಲ್, Ace of Wands, the Emperor, bottom of the card, Five of Wands ಬರ್ತಿದೆ bottom of the card ಅಲ್ಲಿ. ಓಕೆ, ಸೊ ಎಸ್, ಓಕೆ. ಇಲ್ಲಿ ಫಸ್ಟ್ ಆಫ್ ಆಲ್ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಇಲ್ಲಿ ಬರ್ತಿರೋಂಥ ಎನರ್ಜಿ ಬಂದು, ಸೊ ಇಲ್ಲಿಂದ ಶಿಫ್ಟ್ ಆಗ್ತಿರೋಂಥ ಎನರ್ಜಿ, ಕಂಟಿನ್ಯೂ ಆಗ್ತಿರೋಂಥ ಎನರ್ಜಿ. ಓಕೆನಾ? ಸೊ ನೀವು ನಿಮ್ಮ ಪರ್ಸನಿಗೆ ಪ್ರೀತಿಯಲ್ಲಿ ಆ್ಯಂಡ್ ಎಲ್ಲ ವಿಷಯದಲ್ಲೂ ತುಂಬ ಸಹಾಯ ಮಾಡಿದ್ದೀರಾ ಆ್ಯಂಡ್ ವಿಪರೀತವಾಗಿ ಅವರಿಗೆ ಸಪೋರ್ಟಿವ್ ಆಗಿ ನೀವು ನಿಂತಿದ್ದೀರಾ. ಇಲ್ಲಿ ಎನರ್ಜಿ ನೋಡಿದಾಗ ಆ ಒಂದು ನೀವು ಕೊಟ್ಟಂತಹ ಪ್ರೀತಿ ಆಗಿರ್ಬೋದು, ನೀವು ಕೊಟ್ಟಂತಹ ಸಪೋರ್ಟಿವ್ ಆಗಿರ್ಬೋದು, ನೀವು ಕೊಟ್ಟಂತಹ ಧೈರ್ಯ ಆಗಿರ್ಬೋದು, ಬಟ್ ಆ ಕಡೆಯಿಂದ ರಿಟರ್ನ್ ಆಗಿ ನಿಮಗೆ ಪ್ರತಿಫಲವಾಗಿ ನಿಮಗೇನು ಕೂಡ ಸಿಕ್ಕಲಿಲ್ಲ. ಸಿಕ್ಕಿರೋದು ಒಂದೇ ನಿಮಗೆ ನೋವು. ಸೊ ಈ ಒಂದು ನೋವು ನಿಮಗೆ ರಿಪೀಟ್ ಆಗಿ ನಿಮಗೆ ಅನ್ನಿಸ್ತಿದೆ, ಆ ವ್ಯಕ್ತಿಗೆ ನೀನು ಅಷ್ಟೆಲ್ಲ ಮಾಡಿದೆ ಅಲ್ವಾ, ನಿನಗೇನು ಸಿಕ್ತು, ಆ ವ್ಯಕ್ತಿ ನಿನಗೇನು ಕೊಟ್ಟರು ಅನ್ನೋಂಥ ಪ್ರಶ್ನೆ ನಿಮಗೆ ಅವಾಗವಾಗ ನಿಮ್ಮ ಲೈಫಲ್ಲಿ ನಿಮಗೆ ಅದು ಕಾಡ್ತಾ ಇದೆ. ನಿಮ್ಮೊಳಗೆ ಆ ಒಂದು ನೋವನ್ನ ಮುಚ್ಚಿಡ್ಕೊಂಡಿದ್ದೀರಾ.
ಈ ಬೂದಿ ಮುಚ್ಚಿರುವಂತಹ ಕೆಂಡದ ರೀತಿಯಲ್ಲಿ ಈ ಕಡೆ ಮೇಲ್ಗಡೆ ನೋಡೋದಿಕ್ಕೆ ಸಮಾಧಾನವಾಗಿ ಕಾಣಿಸ್ತದೆ, ಬೂದಿ ಮುಚ್ಚಿರುತ್ತೆ, ಸೊ ಅಲ್ಲಿ ಏನು ಕೆಂಡ ಇದೆ ಅಂತ ಗೊತ್ತಾಗಲ್ಲ. ಬಟ್ ಆ ಬೂದಿನ ತೆಗೆದಾಗ ಗೊತ್ತಾಗತ್ತೆ, ಓ ಅಲ್ಲಿ ಕೆಂಡ ಎಷ್ಟು ನೋವಿದೆ ಅನ್ನುವಂಥದ್ದು ಅವಾಗ ಗೊತ್ತಾಗತ್ತೆ. ಆ ಕೆಂಡ ಎಷ್ಟಿದೆ, ಅಲ್ಲಿ ತಾಪ ಎಷ್ಟಿದೆ ಅನ್ನೋದು ಗೊತ್ತಾಗತ್ತೆ ಅಲ್ವಾ. ಸೊ ಆ ರೀತಿಯಾದಂಥ ಎನರ್ಜಿ ನಿಮ್ಮಲ್ಲಿರುವಂಥದ್ದು. ಓಕೆ, ಇಲ್ಲಿ ನಿಮ್ಮ ಮನಸ್ಸು ಹೇಳ್ತಾ ಇರುವಂಥದ್ದು, ನಾನು ಇಷ್ಟು ಪ್ರೀತಿಸಿದ ಮೇಲೆ ಯಾಕೆ ನನಗೆ ಈ ವ್ಯಕ್ತಿ ಇಷ್ಟೊಂದು ಕಾಟ ಕೊಡ್ತಾ ಇದ್ದಾರೆ, ಯಾಕೆ ಈ ವ್ಯಕ್ತಿ ನನಗೆ ಇಷ್ಟೊಂದು ನೋವು ಮಾಡ್ತಾ ಇದ್ದಾರೆ, ಯಾಕೆ ಈ ವ್ಯಕ್ತಿ ನನಗೆ ಮಾತಾಡಿಸ್ತಾನೆ ಇಷ್ಟು ಮೌನವನ್ನ ಅವರು ಏನು ಮಾಡ್ತಾ ಇದ್ದಾರೆ, ಮೌನವನ್ನ ಮಾಡ್ತಾ ಇದ್ದಾರೆ, ಸೈಲೆಂಟ್ ಆಗಿದ್ದಾರೆ ಯಾಕೆ. ಹಾಗೇನೆ ಇಲ್ಲಿ ನೀವು ನಿಮ್ಮ ಮನಸ್ಸಿಗೆ ಅಂಡ್ ನಿಮ್ಮಲ್ಲೇ ಬರ್ತಿರುವಂತ ಒಂದು ಎನರ್ಜಿಲಿ ಬಂದು ನೀವು ಕಾಯ್ತಾ ಇದ್ದದ್ದು ಕೂಡ ಅದು ವ್ಯರ್ಥನ ಅನ್ನುವಂತ ಒಂದು ಪ್ರಶ್ನೆ ನಿಮ್ಮಲ್ಲಿ ಅವಾಗ ಬರ್ತಾ ಇದೆ. ಈ ವ್ಯಕ್ತಿಗೋಸ್ಕರ ನಾನು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನ, ಅಥವಾ ವೇಟ್ ಮಾಡ್ತಾ ಇಲ್ಲ ಒಂದ್ ಕಡೆ ಸುಮ್ಮನೆ ಟೈಮ್ನ ಹಾಳು ಮಾಡ್ತಾ ಇದ್ದೀನಿ, ವೇಸ್ಟ್ ಮಾಡ್ತಾ ಇದ್ದೀನಿ, ಈ ರೀತಿಯಾಗಿ ನಿಮಗೆ ಇಲ್ಲಿ ಅನ್ನಿಸ್ತಾ ಇದೆ, ವ್ಯರ್ಥ ಆಗ್ತಿದೆ ಸಮಯ, ಕಾಯೋದು ಕೂಡ ವ್ಯರ್ಥ ಆಗಿದೆ ಅಂತ ಹೇಳಿ. ಆದ್ರೆ ಇಲ್ಲಿ ಕಾರ್ಡ್ಸ್ ಇಂದ ಬರ್ತಿರೋ ಎನರ್ಜಿ, ಮೊದಲನೇದಾಗಿ ಜಸ್ಟಿಸ್ ಕಾರ್ಡ್ ಬರ್ತಾ ಇದೆ ಅಲ್ವಾ, ಅಂಡ್ ಕೊನೆಯದಾಗಿ ದ ಎಂಪರರ್ ಕಾರ್ಡ್ ಇದೆ, ಅಂಡ್ ಕಿಂಗ್ ಆಫ್ ಫ್ಯಾಂಡ್ಸ್, ಕಿಂಗ್ ಆಫ್ ಪೆಂಟಿಕಲ್. ಇಲ್ಲಿ ನಿಮ್ಮ ಪ್ರೀತಿ ಅಥವಾ ನಿಮ್ಮ ಕಾಯುವಿಕೆ ಯಾವುದು ಕೂಡ ವ್ಯರ್ಥ ಆಗ್ಲಿಲ್ಲ. ಮೊದಲನೇದಾಗಿ ಅದು ನಿಮ್ಮ ವ್ಯಕ್ತಿಗೆ, ನಿಮಗಲ್ಲ, ನಿಮ್ಮ ವ್ಯಕ್ತಿಗೆ. ನೀವು ಕಾಯ್ತಾ ಇರುವಂಥದ್ದು ನಿಮ್ಮ ಪ್ರೀತಿಯಾಗಿರ್ಬೋದು, ನೀವೆಲ್ಲ ಏನು ವ್ಯರ್ಥ ಆಗಿದೆ, ವೇಸ್ಟ್ ಅಂತ ಅನ್ಕೊಳ್ತೀರಾ, ಅದು ನಿಮ್ಮ ವ್ಯಕ್ತಿಗೆ ಅದು ತಡವಾಗಿ ಅವ್ರಿಗೆ ಅರ್ಥ ಆಗ್ತಾ ಇದೆ. ತಡವಾಗಿ ಅರ್ಥ ಆಗೋದಿಕ್ಕೆ ಯಾಕೆ ಅಂತ ಹೇಳಿದ್ರೆ, ನೀವಿಲ್ಲಿ ಫಸ್ಟ್ ಆಫ್ ಆಲ್ ಹೀಲ್ ಆಗ್ಬೇಕಾಗಿದೆ. ಓಕೆನಾ. ಸೊ ಏನಾದ್ರೂ ಒಂದು ನೀವು ಅಚೀವ್ ಮಾಡಬೇಕು ಅಥವಾ ಏನಾದ್ರೂ ಒಂದು ನೀವು ಮುಂದೆ ಹೊರಿಬೇಕು, ಒಂದು ಸ್ಟೆಪ್ನ ಇಡಬೇಕು ಅಂತ ಹೇಳಿದ್ರೆ ಲೈಫಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದ್ರೆ ತುಂಬಾ ಭಯ ಪಡ್ತೀರಾ. ಹೊಸದನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ 1000 ಆಲೋಚನೆಗಿಂತ ಓವರ್ ಥಿಂಕಿಂಗ್ ಜಾಸ್ತಿ ಬರುತ್ತೆ ನಿಮಗೆ. ಸೊ ಇದನ್ನ ನಿಮ್ಮ ಪರ್ಸನ್ ಎಲ್ಲೋ ಒಂದ್ ಕಡೆ ಅಬ್ಸರ್ವ್ ಮಾಡಿದ್ದಾರೆ, ಅಂಡ್ ಇಲ್ಲಿ ನಿಮಗೆ ಪಾಠ ಕಲಿಸ್ಬೇಕು ಅಂತ ಹೇಳಿದ್ರೆ ಅದು ನಿಮ್ಮ ವ್ಯಕ್ತಿಯಿಂದನೇ ಮಾತ್ರ. ಸೊ ಆ ಧೈರ್ಯ ನಿಮಗೆ ಬರಬೇಕು ಅಂತ ಹೇಳಿದ್ರೆ ಯೂನಿವರ್ಸ್ ನಿಮ್ಮ ಒಂದು ಎನರ್ಜಿನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನೀವು ಪ್ರತಿ ಸಲ ಕಣ್ಣೀರು ಹಾಕುವಾಗ್ಲೂ ದೇವ್ರನ್ನ ಒಂದಷ್ಟು ನೆನ್ಪು ಮಾಡ್ಕೊಂಡು, ದೇವ್ರಿಗೆ ಒಂದಷ್ಟು ಬೈಕೊಂಡು ಕಣ್ಣೀರು ಹಾಕ್ತೀರಾ. ಯಾಕೆ ದೇವ್ರೆ ನನಗೆ ಲೈಫಲ್ಲಿ ಇಷ್ಟೊಂದು ಕಷ್ಟ ಕೊಡ್ತೀರಾ, ಯಾಕೆ ದೇವ್ರೆ ನನಗೆ ನನ್ನ ಮೇಲೆ ಕರುಣೆ ಅನ್ನೋದೇ ಇಲ್ವಾ ನಿಮಗೆ, ಯಾಕೆ ಮೇಲಿನ ಮೇಲೆ ಈ ಥರ ನೋವು ಕೊಡ್ತೀರಾ, ಪದೇ ಯೂನಿವರ್ಸ್ನ ಅಥವಾ ಗಾಡ್ನ ಬೈಕೊಂಡು ನೀವು ಕಣ್ಣೀರು ಹಾಕ್ತೀರಾ, ನೋವು ತಿಂತೀರಾ. ಸೊ ಅದೆಲ್ಲದರ ಒಂದು ನಿಮಗೆ ಉತ್ತರ ಸಿಗಬೇಕು ಅಂತ ಹೇಳಿದ್ರೆ, ನೀವು ಇನ್ನೂ ಸ್ಟ್ರಾಂಗ್ ಆಗ್ಬೇಕಂದ್ರೆ ನೀವು ಯಾರನ್ನ ತುಂಬ ಪಡ್ತಾ ಇರ್ತೀರಾ, ಸೊ ಅವರಿಂದಲೇ ನೀವು ಪಾಠ ಕಲಿಬೇಕು. ಈಗ ನಿಮಗೆ ಶತ್ರು ಯಾರೋ ಬಂದು ನಿಮಗೆ ಏನೋ ಹೇಳ್ತಾರೆ ಅಂತ ಹೇಳಿ ನೀವು ಖಂಡಿತ ಕೇಳಲ್ಲ ಅಲ್ವಾ. ಇದು ನಿಮಗೆ ಆಗದೇ ಇರುವಂತ ವ್ಯಕ್ತಿ ನಿಮಗೆ ಏನಾದ್ರು ಬಂದು ಹೀಗ್ ಮಾಡು ಹೀಗಲ್ಲ ಅಂತ ಹೇಳಿ ನೀವು ಕೇಳ್ತೀರಾ, ಹೋಗ್ ನೀನು ಮೊದಲು ಅಂತ ಹೇಳ್ತೀರಾ ಅಲ್ವಾ. ಸೊ ನೀವು ಇಷ್ಟ ಆಗಿರುವಂತ ವ್ಯಕ್ತಿ ನಿಮಗೆ ಹೇಳಿದ್ರೆ ಮಾತ್ರ ನೀವು ಕೇಳ್ತೀರಾ ಲೈಫಲ್ಲಿ, ರೈಟ್. ಸೊ ಅದೇ ರೀತಿಯಾಗಿ ನೀವು ಇಷ್ಟಪಟ್ಟಂತ ವ್ಯಕ್ತಿನೇ ನಿಮಗೆ ಪಾಠ ಕಲಿಸ್ತಿರೋದು ಯೂನಿವರ್ಸ್, ನೀವು ನಂಬಿರೋಂಥ ಗಾಡ್. ಓಕೆ, ಅದು ಬಿಟ್ಟು ಇಲ್ಲಿ ನೀವು ಅನ್ಕೊಂತಿರೋ ಹಾಗೆ ನಾನು ಕಾಯ್ತಾ ಇರೋದು ವೇಸ್ಟು, ಅಥವಾ ಈ ಪ್ರೀತಿ ಮೇಲೆ ಅಥವಾ ಏನೂ ಇಲ್ಲ, ಇದು ಪ್ರೀತಿ ಅಂದ್ರೆ ಸುಮ್ಮನೆ ವೇಸ್ಟ್ ಅನ್ನೋವಂಥದ್ದು, ಈ ಥರದಲ್ಲೇ ನಿಮ್ಮ ಆಲೋಚನೆ ಏನು ಬರ್ತಿದೆ ಅದೆಲ್ಲದೂ ಕೂಡ ಏನು ಅದು ಸತ್ಯ ಅಲ್ಲ. ಓಕೆನಾ. ಸೊ ನಿಮ್ಮ ಪ್ರೀತಿ ಆಗಿರ್ಬೋದು, ನೀವು ಕೊಟ್ಟಂತ ಪ್ರೀತಿ ಯಾವುದೇ ಕಾರಣಕ್ಕೂ, ಈ ಕಾಯುವಿಕೆ ಯಾವುದೇ ಕಾರಣಕ್ಕೂ ವ್ಯರ್ಥ ಆಗಿಲ್ಲ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ನೆಕ್ಸ್ಟ್ ಮುಂದಿನ ದಿನ 30 ದಿನಗಳಲ್ಲಿ ಬದಲಾವಣೆ ಲವ್ ಲೈಫ್ ಅಲ್ಲಿ ಅಂತ ನೋಡಿದಾಗ ಇಲ್ಲಿ 3 ದೊಡ್ಡ ಬದಲಾವಣೆಗಳಲ್ಲಿ ಕಾಣಿಸ್ತಾ ಇದೆ. ಮೊದಲನೇದಾಗಿ ಫಸ್ಟು ಈ ಸೈಲೆನ್ಸ್ ಏನಿದೆ ನಿಮ್ಮ ಪರ್ಸನ್ ಇಂದ ಆಗಿರ್ಬೋದು, ನೀವು ನಿಮ್ಮ ಪರ್ಸನ್ಗೆ ಸೈಲೆಂಟ್ ಟ್ರೀಟ್ಮೆಂಟ್ ಕೊಡ್ತಿರ್ಬೋದು, ಈ ಮೌನ ಅನ್ನುವಂಥದ್ದು ಏನಿದೆ, ಈ ಮೌನ ಮುರಿಯುವ ಸಮಯ ಈ 30 days ಅಲ್ಲಿ ನಡೆಯುತ್ತೆ. ಓಕೆ, ಅಂಡ್ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರುವಂಥದ್ದು, ನಿಮ್ಮ ಲೈಫಲ್ಲಿ ಈ ಮೌನ ಅನ್ನುವಂಥದ್ದು ಕಂಪ್ಲೀಟ್ ಆಗಿ ಮುಗೀತು ಅಂತ ಹೇಳಿದ್ರೆ ನಿಮ್ಮ ಪರ್ಸನ್ ಇಂದ ಅಥವಾ ನಿಮ್ಮಿಂದ ನಿಮ್ಮ ಪರ್ಸನಿಗೆ ಅಥವಾ ನಿಮ್ಮ ಪರ್ಸನಿಂದ ನಿಮಗೆ ಒಂದು ಸಣ್ಣ ಮೆಸೇಜ್ ಎಕ್ಸ್ಚೇಂಜ್ ಆಗುವಂಥದ್ದು ಅಥವಾ ಕಾಲ್ ಕೂಡ ಬರಬಹುದು ನಿಮ್ಮ ಪರ್ಸನ್ ಇಂದ, ಅಥವಾ ಇಲ್ಲಿ ಒಂದು ಅಚಾನಕ್ ಆಗಿ ಎಲ್ಲೋ ಒಂದ್ ಕಡೆ ಒಂದು ಕಾಂಟ್ಯಾಕ್ಟ್ ಕೂಡ, ಅಂದ್ರೆ ಕನೆಕ್ಷನ್ ಬಿಲ್ಡ್ ಆಗುವಂಥದ್ದು ಸಡನ್ ಆಗಿ. ಇಷ್ಟು ವರ್ಷ, ಇಷ್ಟು ದಿನ, ಇಷ್ಟು ತಿಂಗಳುಗಳ ಕಾಲ ಮಾತಾಡ್ತಿದ್ದಂಥ ವ್ಯಕ್ತಿ ಸಡನ್ ಆಗಿ ನಿಮಗೆ ಕಾಲ್ ಮಾಡಿದಾಗ ನಿಮಗೆ ಹೇಗೆ ಆ ಒಂದು ಕನೆಕ್ಷನ್ ನಿಮಗೆ ಗೊತ್ತಾಗ್ಬಿಡುತ್ತೆ, ಓ ಆ ನನ್ನ ಪರ್ಸನ್ ಮೆಸೇಜ್ ಮಾಡಿದ್ರು ಅನ್ನೋವಂಥದ್ದು.
ಅಲ್ವಾ? ಕೆಲವೊಬ್ರಿಗೆ ಒಂದಷ್ಟು ಸಿಟ್ಟು ಕೂಡ ಬರ್ಬೋದು, ಇಷ್ಟು ದಿನ ಬಿಟ್ಟು ಈಗ ಬಂದು ಮಾತಾಡಿಸ್ತಾ ಇದ್ದಾನೆ, ಈಗ ಬಂದು ಮಾತಾಡಿಸ್ತಾ ಇದ್ದಾಳೆ ಅಂತ ಹೇಳಿ. ಬಟ್ ನಿಮ್ಮ ಆ ಕ್ಷಣದ ಎನರ್ಜಿಯಲ್ಲಿ ಬರುವಂತಹ ಒಂದು ಕನೆಕ್ಷನ್ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಆ್ಯಂಡ್ ಇಲ್ಲಿ ಈ ಮೂರರಲ್ಲಿ ಮೆಸೇಜ್ ಅಥವಾ ಕಾಲ್ ಅಥವಾ ಈ ಅಚಾನಕ್ ಆಗಿ ಒಂದು ಕಾಂಟ್ಯಾಕ್ಟ್ ಕನೆಕ್ಷನ್ ಬೆಳೆಯುವಂಥದ್ದು, ಈ ಮೂರಲ್ಲಿ ಯಾವ್ದಾದ್ರು ಒಂದಂತೂ ಖಂಡಿತವಾಗಿಯೂ ಖಚಿತವಾಗಿಯೂ ಆಗತ್ತೆ ಈ ಒಂದು 30 days ಅಲ್ಲಿ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಸೊ ಕಂಪ್ಲೀಟ್ ಆಗಿ ಈ ಮೌನ ಅನ್ನುವಂಥದ್ದು ಮುರಿತಾ ಬರ್ತಿದೆ, ಮುರಿಯುವಂತ ಹಂತಕ್ಕೆ ಬರುತ್ತೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ನೆಕ್ಸ್ಟ್ ಇಲ್ಲಿ ಈ 3 ಬದಲಾವಣೆಯಲ್ಲಿ ಒಂದನೇದು ಆಯ್ತು. ಸೆಕೆಂಡ್ ಬದಲಾವಣೆ ಬಂದ್ಬಿಟ್ಟು ನಿಮ್ಮ ವ್ಯಾಲ್ಯೂ ಅರಿವಾಗುವಂತ ಹಂತಕ್ಕೆ ನಿಮ್ಮ ಪರ್ಸನ್ ಬಂದಿದ್ದಾರೆ, ನಿಮ್ಮ ವ್ಯಾಲ್ಯೂನ ಅರ್ಥ ಮಾಡ್ಕೊಳ್ಳುವಂತ ಹಂತಕ್ಕೆ ಅವ್ರು ಬಂದಿದ್ದಾರೆ ಇಲ್ಲಿ. ಓಕೆ, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ನಿಮ್ಮ ವ್ಯಾಲ್ಯೂಗೂ ಅಂಡ್ ನಿಮ್ಮ ಪರ್ಸನ್ ನಿಮ್ಮನ್ನ ಹೆಂಗ್ ವ್ಯಾಲ್ಯೂ ಮಾಡ್ತಾರೆ, ಎರಡೂ ಕೂಡ ಎನರ್ಜಿ ಇಲ್ಲಿ ಬರ್ತಿದೆ. ಇಲ್ಲಿ 30 days ಅಲ್ಲಿ ನೀವು ನಿಮ್ಮನ್ನ ಬೇರೆ ದೃಷ್ಟಿನೇ ನೋಡ್ತೀರಾ. ಓಕೆ, ನಾನ್ ಯಾವ್ದಕ್ಕೂ ಕೂಡ ಕಡಿಮೆ ಇಲ್ಲ, ಪ್ರೀತಿಯಲ್ಲಾಗಿರಬಹುದು ಅಥವಾ ಪ್ರೀತಿ ಕೊಡೋದಲ್ಲಾಗಿರಬಹುದು, ಪ್ರೀತಿ ತಗೊಳ್ಳೋದ್ರಲ್ಲಾಗಿರ್ಬಹುದು, ಅಥವಾ ಅವ್ರಿಗೆ ಹೆಲ್ಪ್ ಮಾಡುವಂಥದ್ದಲ್ಲಾಗಿರ್ಬಹುದು. ಫೈನಾನ್ಷಿಯಲಿ ಇಲ್ಲಿ ಎನರ್ಜಿ ಬರ್ತಾ ಇದೆ, ಅವ್ರಿಗೆ ತುಂಬಾ ಫೈನಾನ್ಷಿಯಲಿ ಸಪೋರ್ಟ್ ಮಾಡಿದ್ದೀರಾ ಅಂತ ಹೇಳಿ. ಸೊ ಅದು ಯಾವ್ದಕ್ಕೂ ಕೂಡ ನಾನು ಕಡಿಮೆ ಮಾಡಿಲ್ಲ, ಅವರಿಗೆ ಪ್ರೀತಿಯಲ್ಲೂ ಆಗಿರ್ಬೋದು, ಸಪೋರ್ಟಿವ್ ಅಲ್ಲೂ ಆಗಿರ್ಬೋದು, ನನ್ನಿಂದ ಯಾವುದೇ ರೀತಿ ಕಡಿಮೆ ಆಗಿಲ್ಲ ಅನ್ನೋಂಥ ಅರ್ಥವನ್ನ ನೀವು ಮಾಡ್ಕೊಳ್ತೀರಾ. ಆ ಅರಿವು ನಿಮಗ್ ಬರುತ್ತೆ. ಆ ಅರಿವು ನಿಮಗ್ ಬಂದಾಗ ನಿಮಗ್ ಅನ್ಸೋವಂಥದ್ದು, ನಾನು ಈ ವ್ಯಕ್ತಿಗೆ ಯಾವುದೇ ರೀತಿಯಂತ ಮೋಸ ಆಗ್ಲಿ, ಈ ವ್ಯಕ್ತಿಗೆ ನಾನು ಯಾವುದೇ ರೀತಿಯಂತ ನೋವನ್ನ ಕೊಟ್ಟಿಲ್ಲ, ಆ ವ್ಯಕ್ತಿಯಿಂದ ನನಗೆ ನೋವು ಆಗಿದೆ ಅನ್ನೋಂಥ ಅರಿವು ನಿಮಗೆ ಆಗತ್ತೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಇಲ್ಲಿ ಓಕೆ, ನಿಮ್ಮ ಲವ್ ಲೈಫ್ ಅಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅನ್ನುವಂಥದ್ದೇ ಈ ಒಂದು ವ್ಯಾಲ್ಯೂ ವಿಷಯದಲ್ಲೇ ಬರ್ತಾ ಇರುವಂತದ್ದು ಹೆಚ್ಚಾಗಿ. ಇಲ್ಲಿ ನಿಮಗೆ ಒಂದಷ್ಟು ವಿಷಯಗಳು ರಿಯಲೈಸೇಷನ್ ಆಗ್ತಾ ಇರುವಂತದ್ದು. ಕೆಲವೊಂದು ವ್ಯಕ್ತಿಗಳು ಇಲ್ಲಿ ನಿಮಗೆ ತುಂಬಾ ಅನ್ಯಾಯ ಮಾಡಿದ್ದಾರೆ. ಎಲ್ಲಾ ಪ್ರೀತಿಗಳು ಒಂದೇ ತರ ಇರಲ್ಲ, ಎಲ್ಲಾ ಪರ್ಸನ್ಗಳು ಒಂದೇ ರೀತಿಯಾಗಿರಲ್ಲ, ಎಲ್ಲರ ಜೀವನ ಒಂದೇ ರೀತಿಯಾಗಿರಲ್ಲ, ರೈಟ್? ಸೊ ಇಲ್ಲಿ ಕೆಲವೊಬ್ಬರಿಗೆ ನಿಮ್ಮ ಪರ್ಸನ್ ಇಂದ ಒಳ್ಳೇದಾಗಿ ಅವ್ರು ಏನೋ ಒಂದು ವಿಷಯದಲ್ಲಿ ಟೆನ್ಷನ್ ಅಲ್ಲಿ ನಿಮ್ಮಿಂದ ದೂರ ಆಗಿದ್ರು. ಕೆಲವೊಬ್ಬರಿಗೆ ಇಲ್ಲಿ ನಿಮಗೆ ಬೇಕು ಅಂತಾನೆ ಒಂದಷ್ಟು ಮೋಸ ಮಾಡಿರುವಂಥದ್ದು, ದುಡ್ಡೆಲ್ಲ ತಗೊಂಡು ನಿಮ್ಮ ಹತ್ರ ಎಲ್ಲ ಹೆಲ್ಪ್ ಎಲ್ಲ ತಗೊಂಡು ನಿಮಗೆ ಗ್ರಾಟಿಟ್ಯೂಡ್ ಇಲ್ದೇನೆ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಹೇಳ್ಕೊಂಡು ತಿರುಗಾಡ್ತಿರುವಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಸೊ ಅಂತ ವ್ಯಕ್ತಿ ಬಗ್ಗೆ ನೀವು ಇನ್ನೂ ಕೂಡ ಜಾಗ್ರತೆನ ಪಡ್ಕೊಳ್ತಾ ಇದ್ದೀರಾ, ಜಾಗ್ರತೆ ಆಗ್ತಾ ಇದ್ದೀರಾ. ಯಾವ ರೀತಿಯಾಗಿ ನಿಮ್ಮನ್ನ ನೀವು ಆಪ್ಷನ್ ಆಗಿ ನೋಡೋದ್ರಿಂದ ನೀವು ದೂರ ಆಗ್ತಾ ಇದ್ದೀರಾ. ಇಲ್ಲಿ ಯಾವ ರೀತಿ ಅಂದ್ರೆ ನಿಮ್ಮನ್ನ ಒಂಥರ ಆಪ್ಷನ್ ಆಗಿ ಅವ್ರು ಇಲ್ಲಿ ನೋಡ್ತಾ ಇದ್ದಾರೆ. ನೀನಿಲ್ಲ ಅಂದ್ರೆ ನೀನು ಓಕೆ, ನಿನ್ ಜೊತೆಗೆ ಇನ್ನು ನೀನ್ ಓಕೆ ಅಲ್ಲ ಅಂತ ಹೇಳಿದ್ರೆ, ಅಥವಾ ಫ್ಯಾಮಿಲಿ ಬೇಡ ಅಂತ ಹೇಳಿದ್ರೆ, ಅಥವಾ ನಿನಗೇನೋ ನನಗೆ ಅಡ್ಜಸ್ಟ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನಿನ್ ಬಿಟ್ಬಿಟ್ಟು ನಾನು ಬೇರೆ ಮದುವೆ ಮಾಡ್ಕೊಂಡ್ಬಿಡ್ತೀನಿ, ಬೇರೆ ಹುಡುಗಿ ಜೊತೆಗೆ ಇರ್ತೀನಿ, ಬೇರೆ ಹುಡುಗನ ಜೊತೆಗೆ ಇರ್ತೀನಿ, ಈ ರೀತಿಯಾದಂತ ಒಂದು ಆಪ್ಷನ್ ಈ ತರ ನಿಮ್ಗೆ ಲೈಫಲ್ಲಿ ನೀವು ನೋಡಿದ್ರೆ, ರಿಲೇಶನ್ಶಿಪ್ ಅಲ್ಲಿ ನೀವು ನೋಡಿದ್ರೆ ಈ ವ್ಯಕ್ತಿಯಿಂದ, ಸೊ ಆ ತರದ ಒಂದು ಆಪ್ಷನ್ ಆಗಿ ನೋಡೋರ ವ್ಯಕ್ತಿಯಿಂದ ನೀವು ದೂರ ಸರಿತಾ ಇದ್ದೀರಾ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಅಂಡ್ ಇಲ್ಲಿ ನಿಮ್ಮ ಎನರ್ಜಿಯನ್ನ ರೆಸ್ಪೆಕ್ಟ್ ಮಾಡುವವರ ಹತ್ರ ಆಕರ್ಷಣೆ ಆಗ್ತಾ ಇದ್ದೀರಾ, ಆಕರ್ಷಣೆ ಮಾಡ್ತಾ ಇದ್ದೀರಾ. ನಿಮ್ಮನ್ನ ರೆಸ್ಪೆಕ್ಟ್ ಮಾಡುವಂತ ವ್ಯಕ್ತಿ ಜೊತೆಗೆ ನೀವು ಆಕರ್ಷಣೆನ ಹೊಂದುತ್ತಾ ಇದ್ದೀರಾ. ನಿಮ್ಮ ಲೈಫಲ್ಲಿ ಇದು ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಿದೆ ಇನ್ ನೆಕ್ಸ್ಟ್ 30 days ಅಲ್ಲಿ. ನೆಕ್ಸ್ಟ್ ಇಲ್ಲಿ ಭಾವನಾತ್ಮಕವಾಗಿ ಫೀಲಿಂಗ್ಸ್ ಅಲ್ಲಿ ಒಂದು ಕ್ಲಾರಿಟಿ ಅನ್ನುವಂಥದ್ದು ಬರ್ತಾ ಇದೆ. ಭಾವನಾತ್ಮಕವಾಗಿ ಯಾವ ರೀತಿ ಕ್ಲಾರಿಟಿ ಸಿಗತ್ತೆ ಅಂತ ಹೇಳಿದ್ರೆ, ಇವರೇನಾ ನನ್ನ ಪರ್ಸನ್, ಅಥವಾ ಇವರು ನಿಜವಾಗ್ಲೂ ನನ್ನ ಟ್ರೂ ಲವ್ ಮಾಡ್ತಾ ಇದ್ದಾರಾ ಇಲ್ವಾ, ಈ ಗೊಂದಲಗಳೆಲ್ಲದೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಅಂಡ್ ಫೀಲಿಂಗ್ಸ್ ಅಲ್ಲಿ ಅಂಡ್ ಭಾವನಾತ್ಮಕವಾಗಿ ನೀವು ಇನ್ನೂ ಸ್ಟ್ರಾಂಗ್ ಆಗ್ತಾ ಹೋಗ್ತೀರಾ. ನೆಕ್ಸ್ಟ್ 30 days ಅಲ್ಲಿ ನೀವು ಯಾರಿಗಾಗಿ ಕಾಯ್ಬೇಕು, ಯಾರನ್ನ ಬಿಡ್ಬೇಕು ಅನ್ನೋಂತ ಒಂದು ಹಂತಕ್ಕೆ ನೀವು ತಲುಪ್ತೀರಾ. ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಈ ರೀತಿಯಾಗಿ ಬರ್ತಾ ಇದೆ ಇಲ್ಲಿ. ಓಕೆ, ಅವರ ಎನರ್ಜಿಲೂ ಕೂಡ, ನಿಮ್ಮ ಪರ್ಸನ್ ಎನರ್ಜಿಲೂ ಕೂಡ ಓಕೆ ನೋಡ್ಬೋದು, ಕಿಂಗ್ ಆಫ್ ವ್ಯಾಂಡ್ಸ್ ಬರ್ತಿದೆ ಅಂಡ್ ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ ಕೂಡ ಒಟ್ಟಿಗೆ ಬರ್ತಾ ಇರುವಂತದ್ದು. ಇಲ್ಲಿ ಅವ್ರು ನಿಮ್ಮನ್ನ ಮಿಸ್ ಮಾಡ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಆ ಮಿಸ್ ಮಾಡುವಂತ ಎನರ್ಜಿ ಏನಿದೆ, ಆ ಮಾತನ್ನ ನಿಮ್ಮ ಹತ್ರ 30 days ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ, ಹೇಳ್ಕೊಳ್ತಾರೆ. ನೆಕ್ಸ್ಟ್ ಇಲ್ಲಿ ಅವರ ಈಗೋ, ಫಿಯರ್, ಪಾಸ್ಟ್ ಹರ್ಟ್ ಏನಿದೆ, ಆ ಕಾರಣ ಎಲ್ಲ ಏನಿದೆ ಅದೆಲ್ಲದನ್ನು ಕೂಡ
ದಿನನಿತ್ಯವಾಗಿ ಕ್ರಮೇಣವಾಗಿ ಹೀಲ್ ಆಗ್ತಾ ಅದನ್ನ ಮರಿತಾ ಬರ್ತಾರೆ. ನೆಕ್ಸ್ಟ್ 30 days ಅಲ್ಲಿ ನಿಮ್ಮ ಪರ್ಸನ್ ಎನರ್ಜಿಲಿ ಬರ್ತಾ ಇರುವಂತದ್ದು. ಓಕೆ, ಅವರಿಗೆ ನಿಮ್ಮ ಆಬ್ಸೆನ್ಸ್ ಫೀಲ್ ಆಗುತ್ತೆ. ನೆಕ್ಸ್ಟ್ ನಿಮ್ಮ ವ್ಯಾಲ್ಯೂನು ಕೂಡ ಅವ್ರ ಮನಸ್ಸಿಗೆ ತಟ್ಟತ್ತೆ. ನಿಮ್ಮ ವ್ಯಾಲ್ಯೂ ಏನು ಅನ್ನೋದು ಅವ್ರ ಮನಸ್ಸಿಗೆ ತಟ್ಟತ್ತೆ. ನೆಕ್ಸ್ಟ್ ಇಲ್ಲಿ ಬರ್ತಿರುವಂತದ್ದು ನಿಮ್ಮ ಒಂದು ಕಾಮ್ ಆಗಿರುವಂತ ಎನರ್ಜಿ, ಆ ತಾಳ್ಮೆಯಿಂದ ಆಗಿರ್ಬೋದು, ಪ್ರತಿಯೊಂದು ವಿಷಯನೂ ನೀವು ತಾಳ್ಮೆಯಿಂದ ಹ್ಯಾಂಡಲ್ ಮಾಡುವಂತ ರೀತಿ ಆಗಿರ್ಬೋದು, ಅದೆಲ್ಲದೂ ಕೂಡ ಅವರಿಗೆ ರಿಯಲೈಸೇಷನ್ ಆಗತ್ತೆ, ಅರ್ಥ ಆಗತ್ತೆ. ಓಕೆ, ಸೊ ಇಲ್ಲಿ ಈ ಅವರ ಎನರ್ಜಿಲಿ ಬರ್ಬೇಕಿದ್ರೆ ನಿಮ್ಮ ಎನರ್ಜಿಲಿ ಬರ್ತಿರುವಂತ ಒಂದು ಎಚ್ಚರಿಕೆಯ ಒಂದು ಎನರ್ಜಿ ಬಂದು, ಗೈಡೆನ್ಸ್ ಬಂದು, ಅವ್ರು ಬಂದ್ರು ಕೂಡ ಈ ಎಲ್ಲ ರಿಯಲೈಸೇಷನ್ ಆಗ್ಬಿಟ್ಟು ಅವ್ರು ನಿಮ್ಮ ಹತ್ರ ಬಂದ್ರು ಕೂಡ ನೀವು ನಿಮ್ಮ ಬೌಂಡ್ರಿನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಅಂದ್ರೆ ನೀವೊಂದು ಲೈಫಲ್ಲಿ ಈಗ ಹೀಲ್ ಆಗಿದ್ದೀರಾ, ಚೇಂಜ್ ಆಗಿದ್ದೀರಾ. ನೆಕ್ಸ್ಟ್ 30 days ಅಲ್ಲಿ ನಿಮ್ಮ ಫೀಲಿಂಗ್ಸ್ ಕೂಡ ಚೇಂಜ್ ಆಗುತ್ತೆ. ಇಲ್ಲ, ನಾನು ನನ್ನ ಲೈಫಲ್ಲಿ ನಾನು ಫೋಕಸ್ ಮಾಡ್ತೀನಿ, ನನ್ನ ಲೈಫ್ ಬಗ್ಗೆ ನಾನು ನೋಡ್ಕೊಳ್ತೀನಿ, ನನ್ನ ಲೈಫ್ ಬಗ್ಗೆ ನಾನು ಮೊದಲು ಕೆರಿಯರ್ ಬಗ್ಗೆ ನೋಡ್ತೀನಿ, ನನ್ನ ಲೈಫ್ನ ನಾನು ನೋಡ್ತೀನಿ ಅಂತ ನೀವೇನು ಬೌಂಡ್ರಿ ಹಾಕೊಂಡಿದ್ದೀರಾ ಅದನ್ನ ಹೊರತಾಗಿ ಪ್ರೀತಿ ಅವ್ರು ಬಂದ್ಬಿಟ್ರು ಅಂತ ಹೇಳಿ ಅದನ್ನೆಲ್ಲ ಬಿಟ್ಬಿಟ್ಟು ಪ್ರೀತಿ ಅಂತ ಹೇಳಿ ಪ್ರೀತಿಯಿಂದ ಹೋಗ್ಬಿಟ್ರೆ ಮತ್ತೆ ನೀವು ಹಳೆಯ ವ್ಯಕ್ತಿ ಏನಿದ್ರೆ ಅದೇ ಆಗ್ತೀರಾ. ಸೊ ದಿನಕ್ಕೆ ಒಂದು ಸ್ಟೆಪ್ ಮೇಲೆ ಹತ್ಕೊಂತ ಹೋಗ್ಬೇಕಿ ವಿನಃ ಇಳ್ಕೊಂತ ವಾಪಸ್ ಬರೋದಲ್ಲ ಅಲ್ವಾ. ಹತ್ಬಿಟ್ಟು ಮತ್ತೆ ಇಳಿಯೋದಲ್ಲ, ಹತ್ಕೊಂಡು ಮುಂದೆ ಹೋಗ್ಬೇಕೇ ವಿನಃ ಹತ್ತಾದ್ಮೇಲೆ ಅಯ್ಯೋ ಇಲ್ಲಪ್ಪ ಕಾಲ್ ನೋವಾಗತ್ತೆ ಅಂತ ವಾಪಸ್ ಓಡ್ ಬಂದ್ರೆ ಮುಂದೆ ನೀವು ಹೋಗ್ಲಿಕ್ಕೆ ಆಗಲ್ಲ, ರೈಟ್. ಸೊ ನಿಮಗೆ ಬರ್ತಿರುವಂಥದ್ದು ಅವ್ರು ವಾಪಸ್ ಬಂದ್ಬಿಟ್ರು, ಅವರೆಲ್ಲ ನಿಮಗೆ ಕ್ಷಮಿಸ್ಬಿಟ್ರು, ಸರಿ ಆಯ್ತು ಅಂದ ತಕ್ಷಣ ನಿಮ್ಮ ಒಂದು ಗುರಿನ ಮರ್ತ್ಬಿಟ್ಟು ಮತ್ತೆ ಪ್ರೀತಿ ಹಿಂದೆ ಹೋಗ್ಬಿಟ್ರೆ ನಿಮ್ಮ ಲೈಫ್ನ ಮತ್ತೆ ಸ್ಪಾಯ್ಲ್ ಮಾಡ್ಕೊಳ್ತೀರಾ. ಇಲ್ಲಿ ನಿಮಗೆ ಎನರ್ಜಿಯಾಗಿ ಬರ್ತಿರುವಂಥದ್ದು ಏನು, ಗೈಡೆನ್ಸ್ ಆಗಿ ಬರ್ತಿರೋದು ಏನು ಅಂತ ಹೇಳಿದ್ರೆ ನಿಮ್ಮ ಬೌಂಡ್ರಿ ಬಗ್ಗೆ ನಿಮಗೆ ಗಮನ ಇರ್ಬೇಕು. ಅವ್ರು ಬಂದ್ರು ಕೂಡ ನಿಮ್ಮ ಬೌಂಡ್ರಿ, ನಿಮ್ಮ ಲೈಫ್ ಬಗ್ಗೆ ನೀವು ಫೋಕಸ್ಡ್ ಆಗಿ ಇರ್ಬೇಕು ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಅಂಡ್ ಇಲ್ಲಿ ಹೊಸ ಪ್ರೀತಿಯನ್ನು ಕೂಡ ಕೆಲವೊಬ್ರು 30 days ಅಲ್ಲಿ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಪ್ರೀತಿಯಲ್ಲಿ ಹೀಲಿಂಗ್ ಕೂಡ ಮಾಡ್ಕೊಳ್ತಾ ಇದ್ದೀರಾ, ಹೀಲಿಂಗ್ ಆಗ್ತಾ ಇದ್ದೀರಾ. ನೀವು ಹೀಲ್ ಆಗ್ತಿದ್ರೆ ನಿಮ್ಮ ಪರ್ಸನ್ ಕೂಡ ಹೀಲ್ ಮಾಡ್ತಾ ಇದ್ದೀರಾ. ಕೆಲವೊಬ್ರು ಇಲ್ಲಿ ಓಪನೋ ಮೆಡಿಟೇಷನ್ ಕೂಡ ಮಾಡ್ತಾ ಇರಬಹುದು, ಕ್ಯಾಂಡಲ್ ಸ್ಪೆಲ್ಗಳನ್ನು ಕೂಡ ಮಾಡ್ತಾ ಇರಬಹುದು, ಅಂಡ್ ಕೆಲವೊಂದಷ್ಟು ಸ್ಪಿರಿಚುವಲ್ ವರ್ಕ್ಗಳನ್ನ ಮಾಡ್ತಾ ಇದ್ದಾರೆ ಈ ಪ್ರೀತಿನ ಹೀಲ್ ಮಾಡೋದಕ್ಕೋಸ್ಕರ. ಸೊ ಹಾಗಾಗಿ ಇಲ್ಲಿ ಕೆಲವೊಂದಷ್ಟು ಪಾಸ್ಟ್ ಕನೆಕ್ಷನ್ ಏನಿತ್ತು ಅದು ಮರಳೋ ಅಂತ ಒಂದು ದಿನಾನ ನೀವು ಇಲ್ಲಿ ನೋಡ್ತೀರಾ. ದೆನ್ ಕೆಲವರಿಗೆ ನೆಕ್ಸ್ಟ್ 30 days ಅಲ್ಲಿ ಹೊಸ ಆರಂಭ ತರ್ತಾ ಇದ್ರೆ, ಕೆಲವೊಬ್ಬರಿಗೆ ಏನಾಗಿದೆ ಅಂತ ಹೇಳಿದ್ರೆ ಹೊಸ ಪರಿಚಯ ಆಗುವಂಥದ್ದು, ಅನ್ಎಕ್ಸ್ಪೆಕ್ಟೆಡ್ ಅಟ್ರಾಕ್ಷನ್ಸ್ ಗಳು ಆಗುವಂಥದ್ದು. ಅಂಡ್ ಇಲ್ಲಿ ಓಕೆ, ಈಗಾಗ್ಲೇ ಇರುವಂತ ಪರ್ಸನ್ ಜೊತೆಗೂ ಕೂಡ ಡೀಪ್ ಆಗಿ ಒಂದು ಬಾಂಡಿಂಗ್ ಬೆಳೆಯುವಂಥದ್ದು ನೆಕ್ಸ್ಟ್ 30 days ಅಲ್ಲಿ ನೋಡ್ತೀರಾ. ನಿಮ್ಮ ಲೈಫಲ್ಲಿ ಖಂಡಿತವಾಗಿ ಒಂದು ಪಾಸಿಟಿವ್ ಶಿಫ್ಟಿಂಗ್ ನ ಈ 30 days ಅಲ್ಲಿ ನೋಡ್ತೀರಾ ಅನ್ನೋಂಥ ಒಂದು ಎನರ್ಜಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನಾಳೆ ರೀಡಿಂಗ್ ಅಲ್ಲಿ ಸಿಗೋಣ. ಅಲ್ಲಿವರೆಗೆ ಪ್ರತಿಯೊಬ್ರು ಕೂಡ ಈ ಒಂದು ರೀಡಿಂಗಿಗೆ ಕಮೆಂಟ್ ಅಲ್ಲಿ ತಿಳಿಸ್ತೀರಾ ಸಮಥಿಂಗ್ ಈಸ್ ಕಮಿಂಗ್ ಅಂತ ಹೇಳ್ಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ನ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಪ್ರತಿಯೊಬ್ರು ಅಷ್ಟೇನೆ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋ ಮುಖಾಂತರ ಅಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಹೇಳಿ ನಾಳೆ ರೀಡಿಂಗಲ್ಲಿ ಸಿಗ್ತೀನಿ. ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ ನಿಮಗೂ ಅಂಡ್ ಓಕೆ, ಹ್ಯಾಪಿ ಬರ್ತ್ಡೇ. ಅಂಡ್ ಯಾರೆಲ್ಲ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ನಿಮ್ಮೆಲ್ಲ ವಿಶಸ್ಗಳು ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿ ಆದಷ್ಟು ಬೇಗ ಸರಿ ಆಗಲಿ ಆ್ಯಂಡ್ ಖುಷಿಯಾಗಿ ಹ್ಯಾಪಿ ರಿಲೇಷನ್ಶಿಪ್ನಲ್ಲಿ ಲೀಡ್ ಮಾಡಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ, ನಿಮ್ಮೆಲ್ಲರ ಪ್ರೀತಿಗೆ, ನಿಮ್ಮೆಲ್ಲರ ಸಪೋರ್ಟಿಗೆ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ನಾಳೆ ರೀಡಿಂಗಲ್ಲಿ ಸಿಗೋಣ. ಓಕೆ, ಥ್ಯಾಂಕ್ ಯು.